ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಮತ್ತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಜೊತೆಗೆ ಬಂದಿದ್ದೀನಿ. ಅದೇ ಕರ್ನಾಟಕ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋ ಇ ಪೌತಿ ಖಾತಾ ಸರ್ವಿಸ್. ಇನ್ನು ತುಂಬಾ ಜನರ ಜಮೀನು ಅವರ ತೀರಿಕೊಂಡಿರೋ ಪೂರ್ವಜರ ಹೆಸರಿನಲ್ಲೇನೆ ಇದೆ. ಸೊ ಆ ಕಾರಣದಿಂದಾಗಿ ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು ಈ ಜಮೀನಿನ ಮಾರಾಟ ಮಾಡಕ್ ಆಗ್ತಾ ಇಲ್ಲ, PM ಕಿಸಾನ್ ಯೋಜನೆ ಬೆನಿಫಿಟ್ ನ ತಗೊಳಕ್ ಆಗ್ತಾ ಇಲ್ಲ, ಅಥವಾ ಆ ಜಮೀನಿನ ಮೇಲೆ ಸಾಲನು ತಗೊಳಕ್ ಆಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಕರ್ನಾಟಕ ಗೌರ್ಮೆಂಟ್ ಇ ಪೌತಿ ಖಾತಾ ಅನ್ನೋ ಡಿಜಿಟಲ್ ಫಾರ್ಮ್ ನ ತಗೊಂಡ್ ಬಂದಿದೆ. ಈ ಬೆನಿಫಿಟ್ ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ಅಂದ್ರೆ ಈ ಮೇನ್ 4 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಅದರಲ್ಲಿ ಒಂದು ನಿಮ್ಮ ಪೂರ್ವಜರ ಹೆಸರಿನಲ್ಲಿರುವಂತಹ RTC, ಎರಡನೇದು ನಿಮ್ಮ ಪೂರ್ವಜರ ಡೆತ್ ಸರ್ಟಿಫಿಕೇಟ್, ಮತ್ತೆ ನಿಮ್ಮ ಫ್ಯಾಮಿಲಿ ಟ್ರೀ, ನಾಡ ಕಚೇರಿ ಫ್ಯಾಮಿಲಿ ಟ್ರೀ ಆಗಿರಬೇಕು. ಕೊನೆಗೆ ಈ ಆಸ್ತಿಯ ಯಾರ್ಯಾರು ವಾರಸ್ದಾರ್ ಇದ್ದಾರೆ ಅವರ ಆಧಾರ್ ಕಾರ್ಡ್ ನ ರೆಡಿ ಮಾಡ್ಕೋಬೇಕು. ಸೊ ಈ 4 ಡಾಕ್ಯುಮೆಂಟ್ ನ ನೀವು ರೆಡಿ ಮಾಡ್ಕೊಂಡು ನಿಮ್ಮ ಹಳ್ಳಿಯ ವಿಲೇಜ್ ಡೆವಲಪ್ಮೆಂಟ್ ಆಫೀಸರ್ಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ನೀವು ಸಬ್ಮಿಟ್ ಮಾಡಿದ ನಂತರ ಕೇವಲ 15 ವರ್ಕಿಂಗ್ ಡೇಸ್ ನಲ್ಲಿ ಈ ಪೌತಿ ಖಾತಾ ಜನರೇಟ್ ಆಗುತ್ತೆ. ಇವತ್ತು ನಾನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಇನ್ಸ್ಟಾ ಭೂಮಿ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ಪೌತಿ ಖಾತಾ ಮಾಡಿಸ್ಕೊಬೇಕಂತ ಇರೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. Thank you.